ಯಜಮಾನ ಧಾರಾವಾಹಿಯ ಮುಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ. ಝಾನ್ಸಿ ಅವರ ತಾತ, ನಾನು ಸ್ವಲ್ಪ ಏನು ಜಾಸ್ತಿನೇ ರೂಢಾಗಿ ಬಿಹೇವ್ ಮಾಡಿಬಿಟ್ಟೆ ಅನ್ಸುತ್ತೆ. ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಮ್ಮ. ಯಾಕಂದ್ರೆ ವಯಸ್ಸು ಆಗ್ತಾ ಆಗ್ತಾ ಕೋಪ ಕಮ್ಮಿ ಆಗುತ್ತೆ, ಅನುಭವ ಜಾಸ್ತಿ ಆಗುತ್ತೆ. ತಾಳ್ಮೆ ಅನ್ನೋದಿದೆಯಲ್ಲ, ಅದು ತಾಳೆ ನೋಡಿ ಸರಿಯಾದ ನಿರ್ಧಾರ ತಗೊಳೋದಿಕ್ಕೆ ವಹಿಸುತ್ತೆ. ಸೂಕ್ಷ್ಮವಾದ ವಿಚಾರಗಳನ್ನ ಅರ್ಥ ಮಾಡ್ಕೊಂಡು ನಿಧಾನವಾಗಿ ಉತ್ತರ. ಆದ್ರೆ ರಾಯ್ ಇದನ್ನಲ್ಲ, ಅವನು ನಿನ್ನನ್ನ ಅರ್ಥ ಮಾಡ್ಕೊಂಡಿದ್ದಾನೆ. ಕ್ಷಮಿಸ್ಬಿಡು ತಾಯಿ. ನಿನ್ನನ್ನ ಅಪರಾಧಿ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲರೂ ಒಂದೊಂದು ಹೇಳ್ತಾ ಇದ್ರೆ, ನೀನ್ ಮಾಡಿದ ತಪ್ಪು, ನೀನ್ ಮಾಡಿದ ಮೋಸ, ನೀನ್ ಹೇಳಿದ ಸುಳ್ಳು ಅದೇ ನನ್ ಕಣ್ಮುಂದೆ ಬರ್ತಾ ಇತ್ತಮ್ಮ. ನಿನ್ನಲ್ಲಾದ ಬದಲಾವಣೆ ನನಗೆ ನೆನಪಿಗೆ ಬರ್ಲಿಲ್ಲ. ನಾನು ಬಯಸ್ದೆ ನನ್ನ ಮೊಮ್ಮಗಳು ಬದಲಾಗಿದ್ದಾಳೆ ಅನ್ನೋ ಪರಿಸ್ಥಿತಿನ. ಅದನ್ನ ಅರ್ಥ ಮಾಡ್ಕೊಳ್ದೆ, ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊಂಡಲೇ ಇದ್ರೆ ಮುಂದೆ ಏನಾಗ್ಬೋದು ಅನ್ನೋ ಮನಸ್ಥಿತಿಗೆ ನಾನು ಮುಳುಗೋಗ್ಬಿಟ್ಟಿದ್ನಮ್ಮ. ಝಾನ್ಸಿ ತಾತ, ಹಾಗಾದ್ರೆ ನೀನ್ ನನ್ನ ಕ್ಷಮಿಸಿದ್ಯಾ? ನೀನ್ ತಪ್ಪೇ ಮಾಡಿಲ್ಲ ಪುಟಿ ಅಂದ್ಮೇಲೆ ಕ್ಷಮಿಸೋದೇಕೆ? ನೀನ್ ಹೋಗಿದ್ದ ದಾರಿ ತಪ್ಪು ಅಷ್ಟೇ, ಆದ್ರೆ ಸರಿಯಾದ ಗುರಿ ತಲುಪಿದ್ಯಾ. ಆ ವಿಷಯ ಬಿಡು. ಈಗ ನಿನ್ ಮುಂದಿನ ಹೆಜ್ಜೆ ಏನು? ನೀನು ಅಂತ ಪರ್ಮಿಷನ್ ಕೊಡು ತಾತ, ನಾನು ರಾಘು ಜೊತೆ ಹೋಗಿ ಸಂಸಾರ ಮಾಡ್ತೀನಿ. ಆದ್ರೆ ಆ ರಾಘು ಮನೆಯಲ್ಲಿ ಎಲ್ರಿಗೂ ನಿನ್ ಮೇಲೆ ಕೋಪ ಇದೆಯಲ್ಲಮ್ಮ. ಪ್ರೀತಿ ಅನ್ನೋ ಮಳೆಗೆ ದ್ವೇಷ ನಾರ್ಸೋ ಶಕ್ತಿ ಇದೆ ಅಂತ ನೀನೇ ಹೇಳ್ತಿದ್ದಲ್ಲ ತಾತ. ನೀನು ಆ ಮನೆಯವ್ರಿಗೆ ಹೊಂದ್ಕೊಳಕ್ಕೆ ಎಷ್ಟೆಲ್ಲ ಕಷ್ಟ ಪಡ್ತಾ ಇದ್ಯಾ, ಆದ್ರೂ ಆ ಮನೆಯವ್ರಿಗೆ ನಿನ್ ಮೇಲೆ ದ್ವೇಷ ಯಾಕೆ? ನನ್ ಮೇಲೆ ಇರೋದು ದ್ವೇಷ ಅಲ್ಲ ತಾತ, ಕೋಪ. ತಪ್ಪೇನಿಲ್ಲ ತಾತ, ಯಾಕಂದ್ರೆ ಆ ಜಾಗದಲ್ಲಿ ನೀನೇ ಇದ್ದಿದ್ರು ಹಾಗೆ ಮಾಡ್ತಿದ್ದೆ ಅನ್ಸುತ್ತೆ. ಅವನಿಗೆಲ್ಲ ಇದ್ರು ಅನಾಥ ಅಂತ ಸುಳ್ಳು ಹೇಳ್ಸಿ ಮದ್ವೆ ಮಾಡ್ಕೊಂಡೆ. ನಾನು ಇಷ್ಟೆಲ್ಲ ತಪ್ಪು ಮಾಡಿರ್ಬೇಕಾದ್ರೆ ಅವ್ರಿಗಿಷ್ಟು ಕೋಪ ಇಲ್ಲ ಅಂದ್ರೆ ಹೇಗೇಳು? ಯಸ್, ಯುವರ್ ರೈಟ್. ಆ ಕೋಪಕ್ಕೂ ಒಂದು ಅರ್ಥ ಇದೆ. ಆ ಕೋಪ ಕರ್ಗೋದಿಕ್ಕೂ ಸ್ವಲ್ಪ ಟೈಮ್ ಬೇಕಲ್ವಾ ತಾತ? ನಾನು ಅವ್ರ ಮನೆಯಲ್ಲೇ ಇದ್ದು ಅದೆಷ್ಟೇ ದಿನ ಆಗ್ಲಿ ಬೆಸ್ಟ್ ಸೊಸೆ ಅಂತ ಅನ್ಸ್ಕೊಂಡು ಅವ್ರ ಮನ್ಸನ್ನೆಲ್ಲ ಗೆದ್ದೇ ಗೆಲ್ತೀನಿ. ನೆಕ್ಸ್ಟ್ ನೀವ್ ಆ ಮನೆಗೆ ಬಂದಾಗ ಇವತ್ತು ಯಾರೆಲ್ಲ ಬೈದ್ರು ಅವರೆಲ್ಲ ಝಾನ್ಸಿನೇ ಮನೆಗೆ ಗುಣವಂತೆ, ಅವಳೇ ಈ ಮನೆಗೆ ತಕ್ಕ ಸೊಸೆ ಅಂತ ಹೇಳ್ಬೇಕು. ಹಾಗೆ ಮಾಡ್ತೀನಿ. ಇವತ್ತು ಬೇಜಾರು ಮಾಡ್ಕೊ ಬಂದಿರೋ ನೀನು ನಾಳೆ ಹೆಮ್ಮೆ ಪಡೋ ಟೈಮ್ ಬಂದೇ ಬರುತ್ತೆ. ಆದ್ರೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ತಾತ. ಇಷ್ಟು ಧೈರ್ಯ, ಇಷ್ಟು ಹಠ, ಇಷ್ಟು ಛಲ ನಿನ್ಗಿದೆ ಅಂದ್ರೆ ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು ತಾತ. ನಾನು ಏನ್ ಬೇಕಾದ್ರೂ ಸಾಧಿಸ್ತೀನಿ. ನೀನಿಡೋ ಪ್ರತಿಯೊಂದು ಹೆಜ್ಜೆಲ್ಲೂ ನಿನ್ಗೆ ಗೆಲುವು ಸಿಗ್ಲಿ ಪುಟ್ಟಿ. ಥ್ಯಾಂಕ್ ಯು ತಾತ, ಥ್ಯಾಂಕ್ ಯು ಸೋ ಮಚ್. ರಾಘು, ನಿಮ್ಮ ಉದ್ದೇಶ ನನ್ಗೆ ಅರ್ಥ ಆಗುತ್ತೆ. ನೀವ್ ಹೇಳ್ತಾ ಇರೋದು ಸರಿಯಾಗಿದೆ. ನಾನು ಅನಿತನ ಮದ್ವೆ ಆಗ್ಬೇಕು ಅಂದ್ರೆ ಅದಕ್ ಮೊದ್ಲು ಝಾನ್ಸಿ ಮೇಡಮ್ ಇಂದ ಡಿವೋರ್ಸ್ ತಗೋಬೇಕು. ಆದ್ರೆ ಏನು? ಯಾಕೋ ಆದ್ರೆ ಗೀದ್ರೆ ಅಂತ ರಾಗ ಎಳಿತಾ ಇದ್ದೀಯಾ? ಅವ್ರ ಫ್ಯಾಮಿಲಿಗೆ ಈಗಾಗ್ಲೇ ಅಷ್ಟು ನೋವು ಕೊಟ್ಟು ಕಳ್ಸಿದೀವಿ. ಈಗ್ಲೇ ಈ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿ ಇನ್ನಷ್ಟು ನೋವು ಕೊಡೋದೇಕೆ? ಪಲ್ಲವಿ, ಅಂದ್ರೆ ಇವಾಗ ನೀನ್ ಏನ್ ಹೇಳಕ್ ಹೊರಟಿದ್ಯಾ? ನೋಡು ಪಲ್ಲವಿ, ಮತ್ತೆ ನವೀನ್ ಮೇಲೆ ನೋವು ಕೊಡೋದ್ ಬೇಡ. 10 ದಿನ ಬಿಟ್ಟು ಈ ಪ್ರೊಸೆಸ್ನ ಶುರು ಮಾಡ್ಕೊಳ್ಳೋಣ. ಅಷ್ಟ್ರಲ್ಲಿ ಅವರು ಸುಧಾರಿಸ್ಕೊಳ್ತಾರೆ. ಯಾಕಂದ್ರೆ ಅವರು ಮನುಷ್ಯರಲ್ವಾ, ಅವ್ರಿಗೂ ಒಂದು ಮನ್ಸು ಅನ್ನೋದು ಇರುತ್ತೆ ಅಲ್ವಾ? ಪಲ್ಲವಿ, ಅಣ್ಣ ನೀನ್ ತಪ್ಪಾಗಿ ಯೋಚನೆ ಮಾಡ್ತಾ ಇದ್ದೀಯಾ. ಇವತ್ ಮಾಡಿದ ಅಡ್ಗೆನ ನಾಳೆ ತಿಂದ್ರೆ ಆರೋಗ್ಯ ಕೆಡುತ್ತೆ ಅನ್ನೋದು ಎಷ್ಟು ನಿಜನೋ, ಅದೇ ತರ ಇವತ್ತು ತಪ್ಪಿದ್ರೆ ಮುಂದೆ ಪ್ರಯತ್ನಗೆ ಫಲ ಕೊಡಲ್ಲ ಅನ್ನೋದು ಅಷ್ಟೇ ಸತ್ಯ. ಇವಾಗ ಅವ್ರು ಹೇಗಿದ್ರು ನೋವಾಗಿ ಇದ್ದಾರೆ ತಾನೇ, ಹಾಗೆ ಮತ್ತೊಂದು ನೋವು ಕೊಟ್ಬಿಡೋಣ. ನೋಡು, ಸುಧಾರಿಸ್ಕೊಂಡಿದ್ಮೇಲೆ ನೋವು ಕೊಟ್ಟು ಕಾಡ್ಸೋಕೆ ಅವ್ರು ನಮ್ಮ ಶತ್ರುಗಳು ಅಲ್ಲ. ಹಾಗೆ ಅಯ್ಯೋ ಪಾಪ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದಿಕ್ಕೆ ಸಂಬಂಧ ಉಳಿಸ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಕಳ್ಕೊಬೇಕು ಅಂದ್ಮೇಲೆ ಕಾಯ್ಬಾರ್ದು, ಅವಶ್ಯಕತೆ ಸಿಕ್ಕಿದ ತಕ್ಷಣ ಕಳಿಸ್ತಾ ಇರ್ಬೇಕು. ಹೌದಣ್ಣ, ಈಗ ಹೆಂಗಿದ್ರು ಸತ್ಯ ಹೇಳಿ ಒಂದೇಟ್ ಕೊಟ್ಟಿದ್ದೀವಿ. ಇಂಥ ಟೈಮಲ್ಲಿ ಡಿವೋರ್ಸ್ ಅನ್ನೋ ಒಂದೇಟೇನು ಅವ್ರಿಗೆ ನೋವಾಗಲ್ಲ. ಇಂಥ ಟೈಮಲ್ಲಿ ನೋವು ಕೊಡೋದು ಬಿಟ್ಟು ಸ್ವಲ್ಪ ದಿನ ಬಿಟ್ಟು ನೋವು ಕೊಡೋದು ಸರಿ ಇಲ್ಲ. ಅದು ಅಲ್ಲದೆ ಮನುಷ್ಯನ ಮನ್ಸೊಂಥರ ಚಂಚಲ, ಯಾವಾಗ ಬೇಕಾದ್ರೂ ಬದಲಾಗ್ಬೋದು. ಅದಕ್ಕೆ ನಮಗೆ ಬೇಕಾಗಿರೋದನ್ನ ಪಡ್ಕೊಳಕ್ಕೆ ಇದೇ ಸರಿಯಾದ ಟೈಮು. ರಾಘು, ಸರಿ, ಏನಾದ್ರೂ ಮಾಡ್ಕೊಡಿ. ಅಮ್ಮ, ಎಲ್ಲ ಓಕೆ ಅಂದಮೇಲೆ ಇನ್ ತಡ ಮಾಡಬಾರ್ದು. ಅನ್ಕೊಂಡಿದ್ನ ಮುಗಿಸಿ ಬಿಡ್ಬೇಕು. ಆ ಲಾಯರ್ನ ಕರ್ಕೊಂಬಾ ಅಂತ ಪ್ರಕಾಶ್ಗೆ ಫೋನ್ ಮಾಡ್ತೀನಿ. ಹೌದೌದು, ಮಾಡು. ಹಲೋ ಪ್ರಕಾಶ. ಅಲ್ಲ ತುಳಸಿ, ನಿಜಕ್ಕೂ ನೀನ್ ಹೇಳ್ದಾಗೆ ಮಾತಾಡ್ತಿರ್ತಾರ? ಆಗ ಮಾತಾಡಂಗಿದ್ರೆ ಡೋರ್ ಓಪನ್ ಇರ್ಬೇಕಿತ್ತಲ್ಲ. ಎಲ್ರ ಮುಂದೆ ಮಾತಾಡೋದಕ್ಕೆ ಝಾನ್ಸಿಗೆ ಮುಜುಗರ ಆಗಲ್ವಾ? ಅಲ್ಲ ತುಳಸಿ, ಝಾನ್ಸಿ ಏನಾದ್ರೂ ಬೈ ಚಾನ್ಸ್ ನಾನು ರಾಘು ಹತ್ರನೇ ಹೋಗ್ತೀನಿ, ರಾಘು ಹೆಂಡತಿಯಾಗಿ ಅವ್ರ ಮನೆಯಲ್ಲೇ ಬದುಕ್ತೀನಿ, ಅವ್ರ ಜೊತೆನೆ ಬದುಕ್ತೀನಿ ಅಂತ ಹೇಳ್ತಾ ಇರ್ಬೋದು. ಹೋಗ್ಬಿಟ್ ಬಾ ಅಂತ ಆಶೀರ್ವಾದ ಮಾಡ್ತಾ ಇರ್ಬೋದು. ಆಯ್ತು ಮಗಳೇ, ಹೋಗ್ಬಿಟ್ ಬಾ ಅಂತ ಆಶೀರ್ವಾದ ಮಾಡ್ತಾ ಇರ್ಬೋದು. ನಿನಗೊಂದು ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ನಾಗಾರ್ಜುನ್? ನಿನ್ ತಲೆನ ಉಪಯೋಗಿಸು. ಅವ್ರು ಯಾವುದೇ ಕಾರಣಕ್ಕೂ ಝಾನ್ಸಿನ ಮನೆಗೆ ಸೇರ್ಸಲ್ಲ ಅಂದ್ಮೇಲೆ ಅಪ್ಪ ಆ ಥರ ಡಿಸಿಷನ್ ತಗೊಂತಾರ. ಇವಾಗ ಝಾನ್ಸಿ ಫ್ಯೂಚರ್ ಬಗ್ಗೆ ಡಿಸಿಷನ್ ತಗೊಳ್ಳೋ ಪವರ್ ಅಪ್ಪಂಗಿದೆ. ಇವಾಗ ಅವ್ರ ಕಣ್ಮುಂದೆ ಬರೋದು ನಮ್ಮ ಪ್ರಣವ್ ಮಾತ್ರ. ಬಾರಪ್ಪ ಇಲ್ಲಿ ಪ್ರಣವ್ ಅಂತ ಕರೆದು ಝಾನ್ಸಿನೇ ಮದ್ವೆ ಮಾಡ್ಕೊ ಅಂತ ಹೇಳ್ತಾರೆ. ಅಷ್ಟೇ ಆಗೋದು. ತಾತ, ಪ್ರಣವ್ ಇಲ್ಲಿ ಬಾಪ. ತಾತ, ಹೇಳಿ, ನಾನೇನ್ ಮಾಡ್ಬೇಕು? ಝಾನ್ಸಿನ ನೀವ್ ಹೇಳಿ ಅಪ್ಪ. ನಿನ್ನ ಮತ್ತೆ ಝಾನ್ಸಿ ಸಂತೋಷಕ್ಕೋಸ್ಕರ ನಮ್ಮ ಪ್ರಣವ್ ಏನ್ ಬೇಕಾದ್ರೂ ಮಾಡ್ತಾನೆ. ಹೌದು ಹೇಳಿ ತಾತ.
ಅಂಥದ್ದೇನಿಲ್ಲಪ್ಪ, ಝಾನ್ಸಿನ ಕರ್ಕೊಂಡೋಗಿ ಅವಳ ಗಂಡನ ಮನೆಗೆ ಬಿಟ್ಬಿಟ್ಟು ಬಾರಪ್ಪ. ತಾತ ನಾನಾ? ನೀನೇ, ಪರವಾಗಿಲ್ಲ ತಾತ, ನನಗೋಸ್ಕರ ಯಾರು ತೊಂದರೆ ತಗೊಳ್ಳೋದು ಬೇಡ, ನಾನೇ ಹೋಗ್ತೀನಿ. ಸರಿ ತಾತ, ನಾನು ಇವಾಗ ಹೋಗಿ ರೆಡಿಯಾಗಿ ಬಂದ್ಬಿಡ್ತೀನಿ. ಬೇಗ ಬೇಗ ರೆಡಿ. ಝಾನ್ಸಿಗೆ ಡಿವೋರ್ಸ್ ಕೊಡ್ಬೇಕಂತ ನಿಮ್ಮ ಮನೆಯವ್ರಿಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯೇನೋ? ಲೋ, ಅವ್ರು ಮಾಡೋ ಕೆಲಸ ಭಗವಂತನಾದ್ರೂ ಮೆಚ್ತಾನೇನೋ? ನಿನ್ಗಿದು ಒಪ್ಗೆ ಇದೆಯೇನೋ? ನನ್ನ ಕೈಯಲ್ಲಿ ಏನೂ ಇಲ್ಲ ತರುಣ, ನಾನೊಂಥರ ಸೂತ್ರದ ಬೊಂಬೆ ಥರ. ಆ ಸೂತ್ರ ನಮ್ಮ ಮನೆಯವ್ರ ಕೈಯಲ್ಲಿದೆ, ಅವ್ರು ಹೇಗೆ ಆಡಿಸ್ತಾರೋ ಹಾಗೆ ಆಡ್ಬೇಕಷ್ಟೇ. ಅಂದ್ರೆ ನೀನು ಮತ್ತೆ ಝಾನ್ಸಿ ದೂರ ಆಗ್ತಾ ಇದ್ದೀರೇನೋ? ಕಾಲದ ತಿರುವಿನಲ್ಲಿ ನಿಲ್ಲೋ ಪ್ರತಿ ಕ್ಷಣ ಒಂದ್ ರೀತಿ ಶರಣಾಗತಿ ಪಾಠದಂತೆ. ಇವಾಗ ಬಂದಿರೋದ್ನ ಒಪ್ಕೊಬೇಕು, ಏನ್ ಆಗ್ಬೇಕು ಅಂತ ಇದೆಯೋ ಅದನ್ನ ಸಹಿಸ್ಕೊಬೇಕು. ಹಾಗಾದ್ರೆ ಅವ್ರ ಜೊತೆ ಇಷ್ಟು ದಿನ ಕಳೆದಿರೋ ಕ್ಷಣಗಳು ಅಂದ್ರೆ ಮರೆಯಕ್ ಆಗ್ದಲೇ ಇರೋ ಒಂದ್ ಹೆಜ್ಜೆ ಗುರ್ತು ಅಷ್ಟೇ ಕಣೋ. ಮನೆ ಒಳಗ್ ಬಂದವರು ಮನ್ಸಲ್ಲಿ ಎಲ್ಲಾರ ಮನ್ಸಲ್ಲೂ ಜಾಗ ಉಳಿಸ್ಕೊಬೇಕು ಅಂತ ಹೋರಾಡಿದ್ರು. ಅಹಂಕಾರನೇ ಅಲಂಕಾರ ಮಾಡ್ಕೊಂಡು ದರ್ಪದಿಂದ ಅವ್ರಿಗೆ ಹೇಗ್ ಬೇಕಾಗ್ ಬದುಕ್ತಾ ಇದ್. ಹೆಣ್ಣು ಅಂದ್ರೆ ತೂಗಿಸ್ಕೊಂಡು ಹೋಗ್ಬೇಕಾ ಅಂತ ಪ್ರಶ್ನೆ ಕೇಳ್ತಿದ್ದವರು ನಮ್ಮನೆಗ್ ಬಂದ್ಮೇಲೆ ಸಂಸ್ಕಾರನೇ ನನಗ್ ಭೂಷಣ ಅನ್ನೋ ಲೆವೆಲಿಗೆ ಬದಲಾಗದು. ತಾಳ್ಮೆ ಇರ್ಲಿಲ್ಲ, ತಾಳಿ ಮಹತ್ವ ಗೊತ್ತಿರ್ಲಿಲ್ಲ. ಆದ್ರೆ ಇವತ್ತು ಅವೆರಡು ಮಹತ್ವ ಏನು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಐಶ್ವರ್ಯ ಆಸ್ತಿ ಎಲ್ಲ ಬಿಟ್ಟು ನನ್ನ ಸಂಸಾರ ಅಂತ ನನ್ನ ಮನೇಲಿದ್ದಾರೆ. ತರ್ಲೆ ತುಂಟಾಟ ಮಾಡ್ಕೊಂಡು ಲವಲವಿಕೆಯಿಂದ ಖುಷಿಯಾಗಿದ್ದ ಇರ್ತಿದ್ರು. ಜೊತೆಗೆ ನನ್ನ ರೇಗಿಸ್ಕೊಂಡು ಗೋಳಾಡ್ತಾ ಎಲ್ರನ್ನೂ ಸಂತೋಷವಾಗಿಡೋ ಪ್ರಯತ್ನ ಪಟ್ರು. ಅವ್ರು ನಮ್ಮ ಮನೇಲಿದ್ದಾಗ ಇಡೀ ಮನೆ ಖುಷಿ ಅನ್ನೋ ಇದ್ರಲ್ಲಿತ್ತು. ಆದ್ರೆ ಅವ್ರು ಬಿಟ್ಟೋದಾಗಿಂದ ಮನೆ ಒಂಥರ ಬಿಕೋ ಅನಿಸ್ತಿದೆ. ಎಲ್ಲ ಮುಗ್ದೋಯ್ತು ಕಣೋ, ಅವ್ರಿನ್ ಬರಲ್ಲ. ರಾಘು, ಯಾವತ್ತು ನಂಬಿಕೆ ಕಳ್ಕೊಂಬೇಡ ಕಣೋ. ನೀನೊಂದ್ಸಲ ಝಾನ್ಸಿ ಮೇಡಮ್ ಹತ್ರ ಮಾತಾಡ್ ನೋಡು. ಇಲ್ಲ ಕಣೋ, ಎಲ್ರೂನು ಮತ್ತೆ ಸಮಸ್ಯೆಗೆ ಸಿಗಾಕ್ಸೋಕೆ ನಂಗಿಷ್ಟ ಇಲ್ಲ. ಝಾನ್ಸಿ ಮತ್ತೆ ಅವ್ರ ತಾತಂಗೆ ನೋವು ಕೊಡೋದು ನಂಗಿಷ್ಟ ಇಲ್ಲ. ಇನ್ ಮುಂದೆ ಮನೆಯವ್ರು ಏನ್ ಹೇಳ್ತಾರೋ ಅದೇ ಫೈನಲ್. ಲೋ ರಾಘು, ಏನ್ ಮಾಡ್ತಿದ್ಯೋ? ಲಾಯರ್ ಬರ್ತಾರೆ, ಬೇಗ ಬಾರೋ. ದೊಡ್ಡಪ್ಪ ಬಂದೆ, ಬಾರೋ. ಪ್ರಯೋಜನಕ್ಕೆ ಬರ್ದಲೆ ವಿಷಯದ ಬಗ್ಗೆ ಮಾತಾಡ್ಬಾರ್ದು, ಬಾ. ಝಾನ್ಸಿ, ತಾತ ಏನಮ್ಮ ಇದೆಲ್ಲ? ತಾತ, ನೀನ್ ಒಪ್ಪಿರೋ ಮದ್ವೆ ಹೆಣ್ಣಾಗಿ ರಾಘು ಹೆಂಡ್ತಿಯಾಗಿ ಆ ಮನೆಯಲ್ಲಿ ಹೊಸ ಜೀವನ ಶುರು ಮಾಡ್ಬೇಕು ಅಂದ್ರೆ ನಾನು ಈ ಗೆಟಪಲ್ಲೇ ಹೋಗ್ಬೇಕಲ್ವಾ? ಇವತ್ತು ನಾನು ಹೊಸ ಜೀವನಕ್ಕೆ ಹೊಸ ಹೆಜ್ಜೆ ಕೊಡ್ತಾ ಇದ್ದೀನಿ ತಾತ. ತಾತ, ನಾನು ಹೇಗ್ ಕಾಣ್ತಾ ಇದ್ದೀನಿ? ಸೂಪರ್ ಮೇಡಮ್, ತುಂಬಾ ಚೆನ್ನಾಗಿದೆ ಅಮ್ಮ. ನಿನ್ ಮುಖದಲ್ಲಿ ನಗು ಅನ್ನೋ ಹೂ ಅರಳಿದೆ. ಆ ನಗುವಾದ ಹೂವು ಶಾಶ್ವತವಾಗಿ ನಿನ್ ಮುಖದಲ್ಲಿ ಇರ್ಲಿ ಅಂತ ನನ್ನ ಆರೈಕೆ ಅಮ್ಮ. ನಿಮ್ಮೆಲ್ರ ಆಶೀರ್ವಾದ ನನ್ ಮೇಲೆ ಇರೋ ತನಕ ಖುಷಿಯಾಗಿ ಇರ್ತೀನಿ ತಾತ. ತಾತ, ಆಶೀರ್ವಾದ ಮಾಡಿ. ದೀರ್ಘ ಸುಮಂಗಲಿ ಮಾವ, ಎಲ್ಲ ಒಳ್ಳೇದಾಗ್ಲಿ. ನಾನಿನ್ನು ಹೋಗ್ಬರ್ತೀನಿ. ಅತ್ತೆ ಮಾವ ಪ್ರಣವ್, ಹೋಗ್ಬರ್ತೀನಿ. ಒಳ್ಳೇದಾಗ್ಲಿ ಝಾನ್ಸಿ, ಬರ್ತೀನಿ. ಈ ಪ್ರಕಾಶ ಲಾಯರ್ನ ಕರ್ಕೊಂಬರ್ತೀನಿ ಅಂತ ಹೋದ, ಇನ್ನೂ ಬಂದಿಲ್ವಲ್ಲ? ಗಣಪತಿ ಸರ್, ನಾನು ಬಂದೆ. ಇವ್ರೇನಪ್ಪ ಲಾಯರು? ಹೌದು ಸರ್, ಲಾಯರ್ ಸರ್, ನಮಸ್ಕಾರ. ಕೂತ್ಕೊಳ್ಳಿ. ಸರ್, ಒಂದ್ ನಿಮಿಷ. ಝಾನ್ಸಿ ಮೇಡಮ್ ಮನೆ ಬಿಟ್ಟೋಗಿರೋದು ಕನ್ಫರ್ಮ್ ತಾನೇ? ನಿನ್ಗ್ಯಾಕೋ ಈಗ ಈ ಡೌಟು? ಲಾಸ್ಟ್ ಟೈಮ್ ನಡೆದಿದ್ದ ಘಟನೆ ಈಗ್ಲೂ ನೆನಪಲ್ಲಿದೆ. ಕನ್ಸಲ್ಲೂ ಕಾಳಿ ಅವತಾರ ಕಾಡ್ತಾ ಇರುತ್ತೆ. ಮತ್ತೆ ಆ ಘಟನೆ ರಿಪೀಟ್ ಆಗ್ಬಾರ್ದಲ್ವಾ? ಅದಕ್ಕೆ ಕನ್ಫರ್ಮ್ ಮಾಡ್ಕೊಳೋದಿಕ್ಕೆ ಕೇಳಿದ್ದೇನೋ ಕರೆಕ್ಟೇ, ಆದ್ರೆ ಇವತ್ತು ಅವಳು ಹೊರಟೋಗಿದ್ದಾಳೆ, ಮತ್ತೆ ಬರೋ ಚಾನ್ಸೇ ಇಲ್ಲ. ಗಣಪತಿ ಸರ್, ಅವ್ರು ಡಿವೋರ್ಸ್ ಕೊಡೋದು ಕನ್ಫರ್ಮ್ ತಾನೇ? ಅಜ್ಜಿ, ದೂರ ಆಗೋದು ಅಂದ್ರೆ ಅದೇ ಅಲ್ವೇನೋ? ಝಾನ್ಸಿ ಆಟೋ ಹತ್ಕೊಂಡು ಬರ್ತಾ, ಇನ್ನ ನನ್ ಗಂಡನ ಮನೆಯಿಂದ ದೂರ ಹೋಗೋ ಮಾತೇ ಇಲ್ಲ. ಯಾವುದೇ ದೂರ ಬಂದ್ರೂ ದೂರ ಆಗ್ದಲೇ ಹತ್ರದಲ್ಲೇ ಇದ್ಕೊಂಡು ಸಾಲ್ವ್ ಮಾಡ್ಕೊಂತೀನಿ. ನೀವೇನೋ ಹೇಳ್ತೀರಾ, ಆದ್ರೆ ನನ್ನ ಹುಷಾರಲ್ಲಿ ನಾನು ಇರ್ಬೇಕಲ್ವಾ? ಅದಕ್ಕೆ ಕೇಳ್ದೆ. ಆದ್ರೂ ಒಂದ್ಸಲ ಕನ್ಫರ್ಮ್ ಮಾಡ್ಕೊಂತೀನಿ. ಅಬ್ಬಾ, ಅವ್ರಿಲ್ಲ, ಈಗ ಸದ್ಯ ಆರಾಮಾಗಿ ಮಾತಾಡ್ಬೋದು. ಸರ್, ನೀವೀಗ ಕೂತ್ಕೊಳ್ಳಿ. ಗಣಪತಿ ಸರ್, ಈಗ ಡಿವೋರ್ಸ್ ಪ್ರೊಸೆಸ್ ಮಾಡ್ಬೋದು. ಪ್ರಕಾಶ, ಲಾಯರ್ಗೆ ಡಿವೋರ್ಸ್ ವಿಷಯದಲ್ಲಿ ಒಳ್ಳೆ ಅನುಭವ ಇದೆ ತಾನೇ? ಕೇಳ್ತಿರಲ್ಲ ಸರ್, ಇವರು ಡಿವೋರ್ಸ್ ಕೊಡ್ಸೋದಲ್ಲಿ ಎತ್ತಿದ ಕೈ. ಒಂದೇ ಒಂದ್ ಚಿಕ್ಕ ಕಾರಣ ಸಿಕ್ಕಿದ್ರೆ ಸಾಕು, ಎಂತ ಸಂಸಾರ ಬೇಕಾದ್ರೂ ಒಡೆದ್ ಬಿಸಾಕ್ಬಿಡ್ತಾರೆ. ನನಗ್ ಗೊತ್ತಿರೋ ಹಾಗೆ ಒಂದ್ 25-30 ಜೋಡಿನ ಬೇರೆ ಮಾಡಿದ್ದಾರೆ. ಇನ್ನ ಗೊತ್ತಿಲ್ದೇಲೆ ಅದೆಷ್ಟು ಸಂಬಂಧಗಳನ್ನ ಒಡೆದಾಕಿರ್ಬೋದೋ ಯೋಚನೆ ಮಾಡಿ. ಇವ್ರ ಕೇಸ್ ತಗೊಂಡ್ರೆ ಕೆಲ್ಸ ಆಯ್ತು ಅಂತಾನೆ ಅರ್ಥ. ಮುಚ್ಕೊಂಡ್ ನಂಬೋದು. ಆಯ್ತಪ್ಪ, ಈಗ ನಿನ್ ಮಾತ್ ಕೇಳಿದ್ಮೇಲೆ ಭರವಸೆ ಬಂತು. ಲಾಯರ್ ಸರ್, ಪ್ರೊಸೆಸಿಂಗ್ ಮಾಡಿ. ಸರಿ ಸರ್. ಹೌದು, ಇವಾಗ ಡಿವೋರ್ಸ್ ಬೇಕಾಗಿರೋದು ಯಾರಿಗೆ? ಇಲ್ಲಿ ನಿಂತಿದ್ದಾನಲ್ಲ ನಮ್ಮ ಅಣ್ಣ, ಇವನಿಗೆ. ಸರಿ, ಡಿವೋರ್ಸ್ ಯಾಕೆ ಬೇಕು ಅಂತ ಕಾರಣ ಹೇಳಿ. ಪಲ್ಲವಿ, ಅದನ್ನ ನಾನು ಹೇಳ್ತೀನಿ ಸರ್. ಸರಿ, ಹೇಳಿ ಮೇಡಮ್. ಇಷ್ಟ ಇಲ್ದಲೇ ಇರೋ ಬಲವಂತದ ಮದ್ವೆ, ಅದಕ್ಕೆ ಲೀಗಲ್ ಆಗಿ ಮದ್ವೆ ಆಗಿರೋದ್ರಿಂದ ಪ್ರಾಪರ್ ಆಗಿ ಕಾರಣಗಳು ಬೇಕಾಗುತ್ತೆ. ಆವಾಗ್ಲೇ ಈ ಅಪ್ಲಿಕೇಶನ್ ನ ಕೋರ್ಟ್ ಒಪ್ಕೊಳೋದು. ಅವಳು ಅಂದ್ರೆ ನಮ್ಮ ಅಣ್ಣಂಗಾಗ್ಲಿ ನಮ್ಮ ಮನೆಯವ್ರಿಗಾಗ್ಲಿ ಯಾರಿಗೂ ಇಷ್ಟ ಇಲ್ಲ. ಯಾಕಂದ್ರೆ ಅವಳು ನಮ್ಮ ಮನೆಯವ್ರಿಗೆ ಯಾರಿಗೂ ಅಡ್ಜಸ್ಟೇ ಆಗ್ಲಿಲ್ಲ. ಜೊತೆಗೆ ನಮ್ ಸಂಸಾರನ ಪಾಲಿಸೋ ತಕ್ಕ ಸೊಸೆನೂ ಅಲ್ಲ. ಝಾನ್ಸಿ ಆ ಮನೆಗೆ ಬೇಕಾಗಿರೋ ಸಂಸ್ಕಾರನೆಲ್ಲ ಮೈ ತುಂಬಿಸ್ಕೊಂಡು ಇಡೀ ಮನೆಗೆ ಇಷ್ಟ ಆಗಿ ಆ ಮನೆಗೆ ತಕ್ಕ ಸೊಸೆ ಆಗ್ತೀನಿ. ಅವಳು ಯಾವತ್ತೂ ನಮ್ ರಾಘುಗೆ ಒಳ್ಳೆ ಹೆಂಡತಿಯಾಗಿರ್ಲೇ ಇಲ್ಲ. ರಾಘುಗೆ ಒಳ್ಳೆ ಹೆಂಡತಿಯಾಗಿ ಇಡೀ ಪ್ರಪಂಚದಲ್ಲೇ ಬೆಸ್ಟ್ ಹೆಂಡತಿ ಅಂತ ಅನಿಸ್ಕೊಬೇಕು. ಅವಳಿಗೆ ಮನೆ ಕೆಲಸ ಒಂದು ಬರಲ್ಲ. ಗಂಡನಿಗಾಗ್ಲಿ ಮನೆಯವ್ರಿಗಾಗ್ಲಿ ರುಚಿಯಾಗೆ ಒಂದು ದಿನ ಅಡ್ಗೆ ಮಾಡ್ಲಿಲ್ಲ. ನಾನು ಆದಷ್ಟು ಬೇಗ ಅಡ್ಗೆನ ಕಲ್ತು ಇಡೀ ಮನೆಯೆಲ್ಲ ನನ್ನನ್ನ ಹೊಗಳೋ ತರ ಆಗ್ತೀನಿ.
ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ರಿಗೂ ಸುಳ್ಳು ಹೇಳಿ ಸಾಕಷ್ಟು ವಿಷಯಗಳನ್ನ ಮುಚ್ಚಿಟ್ಟು ನಮ್ಮ ಹುಡುಗನ ಅಸಹಾಯಕತೆ ಯೂಸ್ ಮಾಡ್ಕೊಂಡು ಈ ಮದ್ವೆ ಆಗಿದ್ದಾಳೆ. ಸದ್ಯ ಇಷ್ಟು ದಿನ ಸತ್ಯನ ಮುಚ್ಚಿಟ್ಕೊಂಡು ಭಯದಲ್ಲೇ ಒದ್ದಾಡ್ತಿದ್ದೆ. ಬಟ್ ಇನ್ಮುಂದೆ ಯಾವ ಸುಳ್ಳು ಹೇಳ್ದೆ ಯಾವ ನಾಟಕನೂ ಮಾಡದೆ ಧೈರ್ಯವಾಗಿರ್ತೀನಿ.